ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯರ ಮನೆಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಭೇಟಿ ನೀಡಿ ಧೈರ್ಯ ತುಂಬಿದರು. ಹಿಂದೂ ಯುವತಿಯರ ಮೇಲೆ ಲವ್ ಜಿಹಾದ್ ಆಗುತ್ತಿವೆ, ನಿಮ್ಮೊಂದಿಗೆ ನಾವಿದ್ದೇವೆ. ಸಂತ್ರಸ್ತ ಯುವತಿಗೆ ನ್ಯಾಯ ಸಿಗುವವರೆಗೂ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಸಂತ್ರಸ್ತ ಯುವತಿಯ ಕುಟುಂಬಕ್ಕೆ ಪ್ರಹ್ಲಾದ್ ಜೋಶಿ ಅವರು ಧೈರ್ಯ ತುಂಬಿದರು. ಇನ್ವೆಂಟಿ ಅಂತ ನಾವು ಹೋಗಿದ್ದು ನಿಜ ಸರ್. ಆದಮೇಲೆ ನಮಗೆ ಒಂದು 6 ತಿಂಗಳು ಆದಮೇಲೆ ನಮಗೆ ಬೇರೆ ಕಡೆಯಿಂದ ಬಂತು, ಸರಿ ಇಲ್ಲ ಇದಕ್ಕೆ ಹೋಗ್ತೀರಾ ಜಮೀನು ಅಂತ ಹೇಳಿ. ಇನ್ವೆಂಟಿಗಂತೂ ನಾವು ಫುಲ್ ಫ್ಯಾಮಿಲಿನ ಕರೆದಿದ್ದೀವಿ. ಜಿಮ್ಮಿಗ ನಮ್ಮ ಮಗಳಿಗೆ ಅಡ್ಮಿಷನ್ ಮಾಡಿಸ್ ಅಂತ ಹೇಳ್ತಾರೆ ಐತಿ. ನಾವಂತೂ ಜಿಮ್ ಮಾಡಂಗಿಲ್ಲ ಅಂತ ಗೊತ್ತೈತಿ. ನಮ್ಮ ಮನೆ ಮತ್ತೆ ನಮಗೆ ಏನಂತಿದ್ದಕ್ಕೆ ಲೇಡೀಸ್ ಜಿಮ್ ಅಂದಿದ್ರು, ನಮ್ಮ ಮನೆಯವರಂತೂ ಎಂಟ್ರಿ ಮಾಡಂಗಿಲ್ಲ. ನಾನಂತ ಹೌಸ್ ವೈಫ್ ಬೇಡ ಅಂತ ಹೇಳಿ ನನ್ನ ಮಗಳಿಗೆ ಜಾಯ್ನ್ ಮಾಡಂತ ಹೇಳಿದ್ವಿ. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಆರೋಪಿಗೆ ಬೇರೆ ಬೇರೆ ಯುವತಿಯರ ಸಂಪರ್ಕ ಇದೆ ಎಂದು ತಿಳಿದು ಬಂದಿದೆ. ಎರಡೂ ಪ್ರಕರಣಗಳಿಗೆ ಒಂದೇ ರೀತಿಯ ಸಾಮ್ಯತೆ ಇದೆ. ಇದು ಲವ್ ಜಿಹಾದ್, ಇದನ್ನ ಅಲ್ಲಗಳೆಯಲು ಆಗಲ್ಲ. ಈ ಬಗ್ಗೆ ಪೊಲೀಸ್ ಕಮಿಷನರರ ಜೊತೆ ಮಾತನಾಡಿರುವೆ ಎಂದರು. ಬಹಳ ವ್ಯವಸ್ಥಿತವಾದಂತಹ ಒಂದು ಜಾಲ ಅಂತ ಅನಿಸ್ತಾ ಇದೆ. ಯಾವ ವ್ಯಕ್ತಿ ಇದನ್ನ ಮಾಡಿದ್ದಾನೆ ಮತ್ತು ಇದರಿಂದ ಯಾರಿದ್ದಾರೆ ಇವರ ಸರಿಯಾದಂಥ ಇನ್ವೆಸ್ಟಿಗೇಷನ್ ಮಾಡಿದರೆ ಇದು ಜಾಲ ಇದೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಮೊದಲನೇದಾಗಿ ಬೇರೆ ಬೇರೆ ಈ ರೀತಿಯ ಹೆಣ್ಣು ಹುಡುಗರೆ ಯುವತಿಯರ ಸಂಪರ್ಕ ಆತನಿಗಿತ್ತು ಅನ್ನುವಂಥದ್ದು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ. ಎರಡನೇದ್ದು, ಆ ವ್ಯಕ್ತಿ ಯಾರೋ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿದ್ದ ಅವ ಒಂದು ವಿಡಿಯೋ ಮಾಡಿ ಹೊರಗಡೆ ಬಿಡ್ತಾನೆ. ಅದರ ಜೊತೆಗೆ ಪೋಕ್ಸೋ ಕಾನೂನದಲ್ಲಿ ಇರುವಂಥದ್ದು ಸಹಿತ ಯಾರು ಸಂತ್ರಸ್ತೆ ಇರ್ತಾಳ ಆ ಸಂತ್ರಸ್ತೆಯ ಫೋಟೋ ಅಥವಾ ವಿಡಿಯೋ ಮುಖ ಕಾಣುವಂತೆ ಮಾಡಬಾರದು ಅಂತಿದೆ. ಓಪನ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಲವ್ ಜಿಹಾದ್ ಕುರಿತಂತೆ ಇದು ವ್ಯವಸ್ಥಿತ ಜಾಲ, ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕೆಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.